ಮೇ 3ನೇ ತಾರೀಕು ನಡೆದಂತಹ ನೀಟ್ 2026 ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿದೆ ಆ್ಯಂಡ್ ಇದನ್ನು ಸ್ವತಃ NTA ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪೇಪರ್ ಲೀಕ್ ಆಗಿತ್ತು. ಬಟ್ ಆ ಪೇಪರ್ ಲೀಕ್ ಮಾಸ್ ಲೆವೆಲಲ್ಲಿ ಆಗಿದೆ ಅಂತ ಗೊತ್ತಾದ ತಕ್ಷಣ ಆ ಎಕ್ಸಾಮಿನೇಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೊಮ್ಮೆ ಈ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ನೀವು ಮತ್ತೆ ಫೀಸ್ ಕಟ್ಟಬೇಕಾಗಿಲ್ಲ, ರಿಜಿಸ್ಟ್ರೇಷನ್ ಮಾಡಬೇಕಾಗಿಲ್ಲ. ನಿಮಗೆ ಹೊಸ ಅಡ್ಮಿಟ್ ಕಾರ್ಡ್ ಬರುತ್ತೆ ಮತ್ತು ಯಾವಾಗ ಎಕ್ಸಾಮ್ ನಡೆಯುತ್ತೆ ಅನ್ನುವಂಥ ಅಫಿಷಿಯಲ್ ಡೇಟನ್ನು NTA ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಪೇಪರ್ ಲೀಕ್ ಆಗಿರೋದಕ್ಕೆ ರೀನೀಟ್ ಮಾಡ್ತಿರೋದು ಓಕೆ, ಬಟ್ ಎಷ್ಟೋ ಮಕ್ಕಳು ನಿಯತ್ತಾಗಿ ಕಷ್ಟಪಟ್ಟು 2-3 ವರ್ಷ ಲಾಂಗ್ ಟರ್ಮ್ ತಗೊಂಡು ಈ ಸಲ ಪೇಪರ್ ಚೆನ್ನಾಗಾಗಿತ್ತು, ನನಗೊಂದೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನುವಂಥ ಒಂದು ಆಕಾಂಕ್ಷೆನ ಇಟ್ಕೊಂಡಿದ್ರು. ಬಟ್ ಅಂಥ ಮಕ್ಕಳಿಗೆ ಇದರಿಂದ ಬಹಳ ಬೇಜಾರಾಗುತ್ತೆ. ಆ್ಯಂಡ್ ಮಕ್ಕಳು ನೆನ್ಪಿಟ್ಕೊಳ್ಳಿ, ನಿಮ್ಮ ಕನಸುಗಳನ್ನು, ನಿಮ್ಮ ತಂದೆ ತಾಯಿಯ ಕನಸುಗಳನ್ನು ನನಸು ಮಾಡುವಂತಹ ಜವಾಬ್ದಾರಿ, ನಿಮ್ಮ ಮನೆಯ ಪರಿಸ್ಥಿತಿನ ಬದಲಾಯಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಸೊ ತಲೆ ಕೆಡಿಸ್ಕೋಬಿಡಿ. ಈ ಸಿಸ್ಟಮ್ ಇರೋದೇ ಹೀಗೆ. ಇದು ಬದಲಾಗಬೇಕು ಅಂದರೆ ನಿಮ್ಮಂಥ ಯುವಕರು ಚೆನ್ನಾಗಿ ಓದಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಸೊ ಕಷ್ಟಪಟ್ಟು ಓದಿ, ಮತ್ತೊಮ್ಮೆ ಎಕ್ಸಾಮ್ ಬರೀರಿ. ನಿಮ್ಮ ಪರಿಶ್ರಮ ನಿಮ್ಮನ್ನು ಕಾಪಾಡುತ್ತೆ. ಈ ವಿಡಿಯೋನ ಎಲ್ಲ ನೀಟ್ ಆಸ್ಪಿರೆಂಟ್ಸ್ಗೂ ಕೂಡ ಶೇರ್ ಮಾಡಿ.